ಸ್ನೇಹಿತರೆ, ನಮಸ್ತೆ ಸ್ನೇಹಿತರೆ. ಸತ್ಯ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಡೀ ಜಗತ್ತನ್ನೇ ಗೆಲ್ಲಬೇಕು ಎಂಬ ಬಯಸಿದ ವೀರ ಯೋಧ ನಾದ ಅಲೆಕ್ಸಾಂಡರ್ ಮಹಾಶಯನ ಬಗ್ಗೆ ನಾವೊಂದು ನಿಮಗೆ ಕಿರು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇವನ ತಂದೆ 2ನೇ ಫಿಲಿಪ್ ಹಾಗೂ ಇವನ ತಾಯಿ ಒಲಂಪಿಯಾಸ್. ಇವನ ಗುರು ಅರಿಸ್ಟಾಟಲ್. ಈತ ಮ್ಯಾಸಿಡೋನಿಯಾದ ರಾಜನಾಗಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಸ್ನೇಹಿತರೆ, ಇವನಿಗೆ ಇಡೀ ಪ್ರಪಂಚವನ್ನೇ ಗೆಲ್ಲಬೇಕು, ಇಡೀ ಜಗತ್ತನ್ನೇ ಗೆಲ್ಲಬೇಕು ಎನ್ನುವಂತಹ ಒಂದು ಹಂಬಲ, ಆಸೆ ಇವನ ಮನಸ್ಸಿನಲ್ಲಿ ಬರುತ್ತೆ. ಸ್ನೇಹಿತರೆ, ಈತನಿಗೆ ಖಡ್ಗ ಮತ್ತು ಹೋಮರನ ಈಲಿಯಡ್ ಮಹಾಕಾವ್ಯವು ಇವನಿಗೆ ಅತ್ಯಂತ ಪ್ರಿಯವಾದಂತಹ ಅಥವಾ ಇಷ್ಟವಾದಂಥ ಮಹಾಕಾವ್ಯಗಳಾಗಿರ್ತವೆ. ಸ್ನೇಹಿತರೆ, ಇವನ ಕಾಲಘಟ್ಟ ನೋಡೋದಾದರೆ ಕ್ರಿಸ್ತಪೂರ್ವ 327ರಲ್ಲಿ ಹಿಂದೂ ಕುಶ್ ಪರ್ವತವನ್ನು ದಾಟಿ ಖೈಬರ್ ಕಣಿವೆಯ ಮೂಲಕ ಕಾಬೂಲ್ ಮತ್ತು ಅಫ್ಘಾನಿಸ್ತಾನವನ್ನು ಗೆದ್ದು ಕ್ರಿಸ್ತಪೂರ್ವ 322ರಲ್ಲಿ ಭಾರತವನ್ನು ತಲುಪ್ತಾನೆ. ಈತನಿಗೆ ಯಾವುದೇ ರೀತಿಯಾದಂತಹ ವಿರೋಧವನ್ನು ವ್ಯಕ್ತಪಡಿಸದೆ ಇವನನ್ನು ಸ್ವಾಗತ ಕೋರ್ತಾರೆ. ಸ್ವಾಗತ ಕೋರಿದಂತಹ ರಾಜ ಯಾರಪ್ಪ ಅಂತಂದರೆ ಅವನು ತಕ್ಷಶಿಲೆಯ ಅಂಬಿ ಎನ್ನುವಂಥವನು. ಇವನು ಪೌರವನ ಮಿತ್ರನಾದ ಅಭಿಸಾರನು ಈತನಿಗೆ ಗೌರವ ಕಾಣಿಕೆ ನೀಡ್ತಾನೆ. ಅಂಬಿ ಪುರೂರವನ ಮೇಲೆ ದಾಳಿ ಮಾಡುವಂತೆ ಅಲೆಕ್ಸಾಂಡರ್ನನ್ನು ಕೇಳಿಕೊಳ್ಳುತ್ತಾನೆ. ನಂತರ ಈ ಅಲೆಕ್ಸಾಂಡರ್ ಈ ಪುರೂರವನ ಮೇಲೆ ಯುದ್ಧಕ್ಕೆ ಬರ್ತಾನೆ. ಸ್ನೇಹಿತರೆ, ಈ ಯುದ್ಧ ನಡೆದ ಸ್ಥಳವೇ ಹೈಡಸ್ಪಾಸ್ ಕದನ. ಆದ್ದರಿಂದಲೇ ಇದನ್ನು ನಾವು ಹೈಡಸ್ಪಾಸ್ ಕದನ ಎಂದು ಕರೆಯುತ್ತೇವೆ. ಇದು ಅಲೆಕ್ಸಾಂಡರ್ ಮತ್ತು ಪುರೂರವನ ನಡುವೆ ನಡೆದಂತಹ ಒಂದು ಯುದ್ಧ ಆಗಿರುತ್ತದೆ. ಸ್ನೇಹಿತರೆ, ಈ ಹೈಡಸ್ಪಾಸ್ ಎನ್ನುವಂತಹ ಒಂದು ಸ್ಥಳ ಝೀಲಂ ನದಿಯ ದಡದ ಮೇಲೆ ಕಾರಿ ಬೆಟ್ಟದ ಹತ್ತಿರ ಇದು ಬರುತ್ತದೆ. ಸ್ನೇಹಿತರೆ, ಇಲ್ಲಿ ಪುರೂರವನು ಮತ್ತು ಅಲೆಕ್ಸಾಂಡರ್ ನಡುವೆ ಒಂದು ಘೋರ ಯುದ್ಧ ನಡೆಯುತ್ತೆ. ಇವರಿಬ್ಬರ ನಡುವೆ ಯುದ್ಧದಲ್ಲಿ ಪುರೂರವನು ಸೋತೋಗ್ತಾನೆ. ಆದರೂ ಈ ಅಲೆಕ್ಸಾಂಡರ್ ಮಹಾಶಯ ಏನು ಮಾಡ್ತಾನಪ್ಪ ಅಂದರೆ ಇಲ್ಲಿ ನಡೆದಂತಹ ಯುದ್ಧದ ಬಗ್ಗೆ ಮೆಚ್ಚುಗೆಗಳನ್ನು ವ್ಯಕ್ತಪಡಿಸಿ ಪುರೂರವನ ಒಂದು ರಾಜ್ಯವನ್ನು ಅವನಿಗೆ ಹಿಂತಿರುಗಿಸ್ತಾನೆ. ಅಂತಿಮವಾಗಿ ಸೈನಿಕದ ಒತ್ತಡದಿಂದಾಗಿ ಸಿಂಧೂ ನದಿಯ ಮೂಲಕ ತನ್ನ ಸಾಮ್ರಾಜ್ಯಕ್ಕೆ ಹಿಂದಿರುಗುವಾಗ 323ರಲ್ಲಿ ಬ್ಯಾಬಿಲೋನಿಯಾ ಮರಳುಗಾಡಿನಲ್ಲಿ ತನ್ನ 33ನೇ ವಯಸ್ಸಿನಲ್ಲಿ ಕೇವಲ 33ನೇ ವಯಸ್ಸಿನಲ್ಲಿ ಈತ ಮರಣವನ್ನು ಹೊಂದುತ್ತಾನೆ. ಸ್ನೇಹಿತರೆ, ಇವನ ಒಂದು ಸಾಧನೆಯನ್ನು ನೋಡೋದಾದರೆ ಅಲೆಕ್ಸಾಂಡರ್ನ ದಾಳಿಯಿಂದಾಗಿ ವಾಯುವ್ಯ ಭಾರತದಲ್ಲಿ ರಾಜಕೀಯ ಐಕ್ಯತೆ ಉಂಟಾಯಿತು. ಹಾಗೆ ಗ್ರೀಕರು ಭಾರತೀಯರಿಂದ ತತ್ವಜ್ಞಾನ, ಗಣಿತ, ವೈದ್ಯಕೀಯ ವಿಷಯವನ್ನು ಕಲಿಯುತ್ತಾರೆ. ಹಾಗೆ ಭಾರತೀಯರು ಸಹ ಗ್ರೀಕರಿಂದ ಗಾಂಧಾರ ಕಲೆಯನ್ನು ಕಲಿಯುತ್ತಾರೆ. ಭಾರತದ ಆಯುರ್ವೇದ ಯುರೋಪಿಗೆ ಪರಿಚಯವಾಗುತ್ತದೆ. ಸ್ನೇಹಿತರೆ, ಈ ಅಲೆಕ್ಸಾಂಡರ್ ಇವನಿಂದ ಯುರೋಪಿಗೆ ನಮ್ಮ ಆಯುರ್ವೇದವು ಯುರೋಪಿಗೆ ಪರಿಚಯವಾಗುತ್ತದೆ. ಹಾಗೆ ರಾಜ್ಯಗಳಿಗೆ ರಾಜ್ಯಪಾಲರನ್ನು ನೇಮಿಸುವ ಪದ್ಧತಿ ಪ್ರಾರಂಭವಾಗುತ್ತದೆ. ಸ್ನೇಹಿತರೆ, ರಾಜ್ಯಗಳಿಗೆ ರಾಜ್ಯಪಾಲರನ್ನು ನೇಮಿಸುವ ಪದ್ಧತಿ ಸುಮಾರು ಕ್ರಿಸ್ತಪೂರ್ವ 323ರ ಆ ಒಂದು ಆಸುಪಾಸಿನಲ್ಲಿ ಇರುತ್ತದೆ. ಸ್ನೇಹಿತರೆ, ಅಲೆಕ್ಸಾಂಡರ್ನು ಭಾರತವನ್ನು ಕುರಿತು ಒಂದು ಉತ್ತಮವಾದ ಒಂದು ಮಾತುಗಳನ್ನು ಆಡ್ತಾನೆ. ಹಾಲು ಜೇನಿನ ಭೂಮಿ, ಈ ಇಡೀ ಪ್ರಪಂಚದಲ್ಲಿ ಹಾಲು ಜೇನಿನ ಭೂಮಿ ಅಂತ ಇದ್ದರೆ ಅದು ನಮ್ಮ ಭಾರತ ಅಂತ ಹೇಳಿ ಅವನು ತನ್ನ ರಾಜ್ಯವಾದ ಗ್ರೀಕ್ ದೇಶಕ್ಕೆ ಅವನು ಹೊರಡ್ತಾನೆ. ಸ್ನೇಹಿತರೆ, ನಮಸ್ತೆ ಸ್ನೇಹಿತರೆ, ಥ್ಯಾಂಕ್ ಯು.